ಹೆಲೋ ಆಲ್, ವೆಲ್ಕಮ್ ಟು ರೆಲಿಶಿಂಗ್ ಲ್ಯಾಡಲ್. ಉಪ್ಪಿನಕಾಯಿ ಇದ್ರೆ ಊಟದ ಮಜಾನೇ ಬೇರೆ. ಅದರಲ್ಲೂ ಮಾವಿನಕಾಯಿ ಉಪ್ಪಿನಕಾಯಿ ಅಂದ್ರೆ ಅದು ಬೇರೆ ಲೆವೆಲ್ಲೇ. ನಾವಿವತ್ತು ರುಚಿ ರುಚಿಯಾದ ಹುಳಿ ಹುಳಿಯಾದ ನಾಲಿಗೆ ಚಪ್ಪರಿಸುವಂತ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮಾವಿನಕಾಯಿ ಉಪ್ಪಿನಕಾಯಿಗೆ ನಾನಿಲ್ಲಿ ಹುಳಿಯಾಗಿರೋ 2 ಮಾವಿನಕಾಯಿ ತಗೊಂಡಿದ್ದೀನಿ. ಮಾವಿನಕಾಯಿನ ಚೆನ್ನಾಗಿ ವಾಶ್ ಮಾಡಿ ಒಂದು ಚೂರು ನೀರಿಲ್ದಿರೋ ಥರ ವೈಪ್ ಮಾಡ್ಕೋಬೇಕು. ಉಪ್ಪಿನಕಾಯಲ್ಲಿ ವಾಟರ್ ಕಂಟೆಂಟ್ ಇದ್ರೆ ಅದ್ರ ಶೆಲ್ಫ್ ಲೈಫ್ ಹಾಳಾಗತ್ತೆ. ಸೊ ಒಂದು ಚೂರು ನೀರಿಲ್ದಿರೋ ಥರ ಕೇರ್ ತಗೋಬೇಕು. ಹಾಗೆ ಮಾವಿನಕಾಯಿ ಎಷ್ಟು ಹುಳಿಯಾಗಿರುತ್ತೋ ಉಪ್ಪಿನಕಾಯಿ ಅಷ್ಟು ಟೇಸ್ಟಿ ಆ್ಯಂಡ್ ಟ್ಯಾಂಗಿ ಆಗಿರುತ್ತೆ. ಸೊ ಟ್ಯಾಂಗಿ ಫ್ಲೇವರ್ ಬೇಕಂದ್ರೆ ಹುಳಿಯಾಗಿರೋ ಮಾವಿನಕಾಯಿ ಚೂಸ್ ಮಾಡಿ. ಸ್ವಲ್ಪ ಸ್ವೀಟ್ ಆಗಿರೋ ಮ್ಯಾಂಗೋಸ್ ತಗೊಂಡ್ರೆ ಉಪ್ಪಿನಕಾಯಿ ಸ್ವಲ್ಪ ಸ್ವೀಟಿಶ್ ಆಗಿರುತ್ತೆ. ಸೊ ಅಕಾರ್ಡಿಂಗ್ ಟು ಯುವರ್ ಟೇಸ್ಟ್ ಮ್ಯಾಂಗೋಸ್ನ ಚೂಸ್ ಮಾಡ್ಬೋದು. ಮ್ಯಾಂಗೋಸ್ನ ಸಣ್ಣಗೆ ಹೆಚ್ಕೊಂಡು ಈವನ್ ಪೀಸಸ್ ಆಗಿ ಚಾಪ್ ಮಾಡ್ಕೋಬೇಕು. ಹೀಗೆ ಎಲ್ಲ ಒಂದೇ ಸೈಜ್ ಈವನ್ ಆಗಿ ಒಂದೇ ಥರ ಇರಬೇಕು. ಹೆಚ್ಕೊಂಡಿರೋ ಮ್ಯಾಂಗೋಸ್ನ ಒಂದು ಬೌಲ್ಗೆ ಹಾಕ್ಕೊಂಡು ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷ ಹಾಗೆ ಬಿಡಬೇಕು. ನಾನಿಲ್ಲಿ ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ. ಬಿಕಾಸ್ ಕಲ್ಲುಪ್ಪು ಡೇ ಬೈ ಡೇ ಉಪ್ಪಿನಕಾಯಿ ಫ್ಲೇವರ್ನ ಎನ್ಹಾನ್ಸ್ ಮಾಡ್ತಾ ಹೋಗುತ್ತೆ ಆ್ಯಂಡ್ ಬೆಸ್ಟ್ ಪ್ರಿಸರ್ವೇಟಿವ್ ಥರ ಆ್ಯಕ್ಟ್ ಮಾಡಿ ಡೈಜೆಷನ್ಗೂ ಹೆಲ್ಪ್ ಮಾಡುತ್ತೆ. ಉಪ್ಪಿನಕಾಯಲ್ಲಿ ಮ್ಯಾಜಿಕ್ ಮೇಕರ್ಸ್ ಅಂದರೆ ಸ್ಪೈಸಸ್ಗೆ 1/4 ಚಮಚ ಮೆಂತ್ಯ, ಅರ್ಧ ಚಮಚ ಜೀರಿಗೆ, 1/4 ಚಮಚ ಸೋಂಪು, ಅರ್ಧ ಚಮಚ ಸಾಸಿವೆ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡಿಕೊಂಡು ಫೈನ್ ಪೌಡರ್ ಮಾಡ್ಕೋಬೇಕು. ಒಗ್ಗರಣೆಗೆ 5 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಹಿಂಗು, 1 ಟೇಬಲ್ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿ ಅದಕ್ಕೆ ಪೌಡರ್ ಮಾಡಿರೋ ಮಸಾಲ ಹಾಕೋಬೇಕು. ಚಿಲ್ಲಿ ಪೌಡರ್ ಎಷ್ಟು ರೆಡ್ ಇರುತ್ತೋ ಉಪ್ಪಿನಕಾಯಿ ಅಷ್ಟು ಒಳ್ಳೆ ಕಲರ್ ಇರುತ್ತೆ. ಈಗ ಸಾಲ್ಟ್ ಹಾಕಿರೋ ಮಿಕ್ಸ್ಚರ್ಗೆ 1 ಟೀ ಸ್ಪೂನ್ ಅರಿಶಿನದ ಪುಡಿ, ಒಗ್ಗರಣೆ ಹಾಕೊಂಡಿದ್ದ ಆಯಿಲ್ನ ಬಿಸಿ ಇರುವಾಗಲೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಮಿಕ್ಸ್ಚರ್ ಕಂಪ್ಲೀಟ್ ಆಗಿ ಕೂಲ್ ಆದಮೇಲೆ ಕವರ್ ಮಾಡಿ 1 ದಿನ ಹಾಗೆ ಬಿಡಬೇಕು. ಆನ್ ದ ನೆಕ್ಸ್ಟ್ ಡೇ ಆಯಿಲ್ ಎಲ್ಲ ಮೇಲ್ ಬಂದು ಒಂದು ಲೇಯರ್ ಫಾರ್ಮ್ ಆಗಿದೆ ಆ್ಯಂಡ್ ಒಳ್ಳೆ ಟೆಕ್ಸ್ಚರ್ ಕೂಡ ಬಂದಿದೆ. ಈಗ ಇನ್ನೊಂದ್ಸಲ ಮಿಕ್ಸ್ ಮಾಡಿ ಒಂದು ಡ್ರೈ ಆಗಿರೋ ಏರ್ ಟೈಟ್ ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡ್ಬೋದು. ಒಂದು ಡ್ರೈ ಸ್ಪೂನ್ ಯೂಸ್ ಮಾಡಿ ಏರ್ ಟೈಟ್ ಕಂಟೈನರ್ನೇ ಇಟ್ಟರೆ 1 ವರ್ಷದವರೆಗೂ ಉಪ್ಪಿನಕಾಯಿ ಹಾಳಾಗದೆ ಚೆನ್ನಾಗಿರುತ್ತೆ. ಇದೇ ಥರ ಇನ್ನೂ ಹೆಚ್ಚು ರೆಸಿಪೀಸ್ ಆ್ಯಂಡ್ ಟಿಪ್ಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.